ಟಿವಿ9 ಏನ್ ರೋಡು ಗುರು ಅಭಿಯಾನದ ಬಿಗ್ ಇಂಪ್ಯಾಕ್ಟ್. ಜಿಬಿಎ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ನಡೆಸಿದ್ದಾರೆ. ಇಂಜಿನಿಯರ್ಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿರುವಂತಹ ಸಿಎಂ. ಇದು ಟಿವಿ9 ನ ಬಿಗ್ ಇಂಪ್ಯಾಕ್ಟ್. ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ನಿಮ್ಗೆ ಕಷ್ಟ ಅಂತ ಗರಂ ಆಗಿದ್ದಾರೆ. ನಾಚಿಕೆ ಆಗೋದಿಲ್ವೇ ನಿಮಗೆ ಅಂತ ಸಿದ್ದರಾಮಯ್ಯ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮುಚ್ಚಿರುವಂತಹ ಗುಂಡಿಗಳು ಕೂಡ ನೆಟ್ಟಿಗಿಲ್ಲ, ಜನರ ಕಷ್ಟ ಗೊತ್ತಾಗಲ್ವಾ ಅಂತ ಗದರಿದ್ದಾರೆ. ನಿಮ್ಮಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಅಂತ ಸಭೆಯಲ್ಲಿ ಗರಂ ಆಗಿದ್ದಾರೆ. ನಿಮ್ಮನ್ನ ಸಸ್ಪೆಂಡ್ ಮಾಡಿ ಮನೆಗೆ ಕಳುಹಿಸಬೇಕಾಗುತ್ತೆ. ಗುಂಡಿ ಮುಚ್ಚದಿದ್ರೆ ಎಲ್ಲಾ ಚೀಫ್ ಇಂಜಿನಿಯರ್ಗಳು ಸಸ್ಪೆಂಡ್ ಆಗ್ತೀರಾ. ಜಿಬಿ ಅಧಿಕಾರಿಗಳ ವಿರುದ್ಧವಾಗಿ ಸಿಟ್ಟನ್ನು ಹೊರಗೆ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಪದೇ ಪದೇ ರಸ್ತೆ ಗುಂಡಿಗಳಿಂದಾಗಿ ಬೇರೆ ಬೇರೆ ರೀತಿಯಲ್ಲಿ ಅನಾಹುತಗಳಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಜನರು ಕೂಡ ಹಿಡಿ ಶಾಪವನ್ನು ಹಾಕ್ತಾ ಇದ್ರು. ಟಿವಿ9 ಕೂಡ ಏನ್ ರೋಡು ಗುರು ಅನ್ನುವಂತಹ ಅಭಿಯಾನವನ್ನ ಪ್ರಾರಂಭಿಸಿತು. ಸರ್ಕಾರಕ್ಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಗಳನ್ನ ನೀಡುವಂತಹ ಕೆಲಸವನ್ನ ಮಾಡಿತ್ತು, ರಿಯಾಲಿಟಿ ಚೆಕ್ ಮಾಡಿತ್ತು. ಇದರ ಇಂಪ್ಯಾಕ್ಟ್ ಆಗಿ ಇವತ್ತು ಸಭೆಯನ್ನ ಕರೆಯಲಾಗಿದ್ದು. ಇದೇ ಸಂದರ್ಭದಲ್ಲಿ ಬಿಜಿಎ ಅಧಿಕಾರಿಗಳ ಜೊತೆಗೆ ಮಾತನಾಡಿದ್ದಾರೆ. ಹಾಗೇನೆ ಅವರಿಗೆ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. ಪ್ರತಿ ಸಲ ಮಳೆ ಬಂದಾಗ್ಲೂ ಇದೇ ಸಮಸ್ಯೆ ಆಗ್ತದೆ. ಹಾಕಿದ ರಸ್ತೆ ಅಷ್ಟು ಬೇಗ ಹಾಳಾಗುತ್ತೆ ಅಂದ್ರೆ ಏನ್ರಿ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸ್ವಲ್ಪ ಮಳೆ ಆದ್ರೂ ಕೂಡ ರಸ್ತೆಯಲ್ಲಿ ಗುಂಡಿಗಳಾಗ್ತದೆ. ಪದೇ ಪದೇ ಜನ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾರೆ ಅಂತ ಸಿಎಂ ಗರಂ ಆಗಿದ್ದಾರೆ. ಇನ್ನು ನಾನು ಯಾರ ಮುಖನೂ ಕೂಡ ನೋಡೋದಿಲ್ಲ, ತಲೆದಂಡ ಖಚಿತ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಿರಿಯ ಅಧಿಕಾರಿಗಳ ತಲೆದಂಡ ಖಚಿತ ಅಂತ ಸಿಎಂ ಹೇಳಿರುವಂಥದ್ದು. ಇದರಲ್ಲಿ ಯಾವುದೇ ಮುಲಾಜಿಲ್ಲ ಅಂತ ಕೆಂಡವಾದ ಮಾತುಗಳನ್ನು ಆಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಜಿಬಿಎ ಅಧಿಕಾರಿಗಳ ಸಭೆಯನ್ನು ಕರೆಯಲಾಗಿತ್ತು. ಇದರಲ್ಲಿ ಸಿಎಂ, ಡಿಸಿಎಂ ಎಲ್ಲರೂ ಕೂಡ ಇದ್ರು. ಅಧಿಕಾರಿಗಳ ಜೊತೆ ಯಾಕಾಗಿ ಇನ್ನೂ ಕೂಡ ಗುಂಡಿಯನ್ನು ಮುಚ್ಚೋದಕ್ಕೆ ಆಗ್ತಾ ಇಲ್ಲ, ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲಿ ನೀವು ಮುಚ್ಚಿರುವಂತಹ ಗುಂಡಿಗಳೇ ಮತ್ತೆ ಬಾಯಿ ತೆರೆದುಕೊಳ್ಳುತ್ತೆ, ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ, ಇದರ ಎಲ್ಲದರ ಬಗ್ಗೆನೂ ಕೂಡ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಿರುವಂಥದ್ದು. ಹಾಗೇನೆ ಜೊತೆಗೆ ಅಧಿಕಾರಿಗಳಿಗೆ ಡೆಡ್ಲೈನ್ ಅನ್ನು ಕೊಡುವಂತಹ ಕೆಲಸವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ. ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಡೆಡ್ಲೈನ್ ಕೊಡಲಾಗಿದೆ. 40 ದಿನಗಳ ಡೆಡ್ಲೈನ್ ನೀಡಿರುವಂತಹ ಸಿಎಂ ಸಿದ್ದರಾಮಯ್ಯ ಅಕ್ಟೋಬರ್ 30ರೊಳಗೆ ಎಲ್ಲಾ ಗುಂಡಿಗಳನ್ನು ಕೂಡ ಮುಚ್ಚೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ಮುಂದೆ ಮಳೆಗಾಲಕ್ಕೂ ಮುನ್ನ ಗುಂಡಿಯನ್ನು ಮುಚ್ಚೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಬೆಂಗಳೂರಿನಲ್ಲಿ 10,000 ಗುಂಡಿಗಳನ್ನು ಈಗಾಗಲೇ ಗುರುತಿಸಲಾಗಿದೆ. 6,000 ಗುಂಡಿ ಈಗಾಗಲೇ ಮುಚ್ಚಿದ್ದಾರೆ. 4,000 ಗುಂಡಿಗಳು ಮುಚ್ಚಬೇಕಿದೆ. ಹೀಗಾಗಿ ಎಲ್ಲಾ ಅಧಿಕಾರಿಗಳು ಫೀಲ್ಡ್ಗೆ ಇಳಿಬೇಕು ಅಂತ ಸೂಚನೆಯನ್ನು ಕೊಡಲಾಗಿದೆ. ವೈಜ್ಞಾನಿಕವಾಗಿ ರಸ್ತೆ ಗುಂಡಿಯನ್ನ ಮುಚ್ಚಬೇಕು ಅಂತ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದೀವಿ. ಅವರು ನಾನು 1 ತಿಂಗಳು ಗಡುವು ಅಂತ ಹೇಳಿದ್ದೆ, ಅವರು ಅಕ್ಟೋಬರ್ ಒಳಗಡೆ ಮಾಡಿ ಮುಗಿಸ್ತೀವಿ, ಎಲ್ಲರೂ ಕೂಡ ಮೋಟಾರಬಲ್ ರೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಸುಮಾರು 1,500 ಪಾರ್ಟ್ಹೋಲ್ಸ್ಗಳನ್ನು ಗುರುತು ಮಾಡಿದ್ದಾರೆ. ಅದರಲ್ಲಿ ಸುಮಾರು 6,000 ಚಿಲ್ಲರೆ ಪಾರ್ಟ್ಹೋಲ್ಸ್ಗಳನ್ನು ಮುಚ್ಚಿದ್ದಾರೆ. ಇನ್ನೂ 8,000 ಚಿಲ್ಲರೆ ಪಾರ್ಟ್ಹೋಲ್ಸ್ಗಳನ್ನು ಮುಚ್ಚಬೇಕಾಗಿದೆ. ಎಲ್ಲರೂ ಕೂಡ ಫೀಲ್ಡ್ ಮೇಲೆ ಇರಬೇಕು. ಕಮಿಷನರ್ಗಳು ಇರಬೇಕು, ಚೀಫ್ ಇಂಜಿನಿಯರ್ಗಳು ಇರಬೇಕು, ಸೂಪರಿಂಟೆಂಡೆಂಟ್ ಇಂಜಿನಿಯರ್ಗಳು ಇರಬೇಕು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಇರಬೇಕು. ಫೀಲ್ಡ್ ಮೇಲೆ ಇರಬೇಕು. ಸೂಪರ್ವೈಸ್ ಮಾಡದೆ ಹೋದ್ರೆ ಕೆಲಸ ಆಗಲ್ಲ. ಜೊತೆಗೆ ಕ್ವಾಲಿಟಿನಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಿರಬಾರ್ದು. ಕ್ವಾಲಿಟಿ ರಸ್ತೆಗಳನ್ನು ಮಾಡಬೇಕು. ಅದು ವೈಟ್ ಟಾಪಿಂಗ್ ರಸ್ತೆ ಇರಲಿ, ಟಾರ್ ಹಾಕ್ತಕ್ಕಂಥದ್ದು ರಸ್ತೆ ಇರಲಿ, ಗುಂಡಿ ಮುಚ್ಚತಕ್ಕಂಥ ಕೆಲಸ ಇರಲಿ, ಮತ್ತೆ ವೈಜ್ಞಾನಿಕವಾಗಿ ಗುಂಡಿಗಳನ್ನು ಮುಚ್ಚತಕ್ಕಂಥ ಕೆಲಸ ಆಗಬೇಕು. ಇಲ್ಲದೆ ಹೋದ್ರೆ ಧೂಳು ಜಾಸ್ತಿ ಆಗ್ತದೆ. ಇದು ಸಿಎಂ ಸಿದ್ದರಾಮಯ್ಯ ಸಭೆಯ ನಂತರದಲ್ಲಿ ಹೇಳಿರುವಂಥದ್ದು. ಕೂಡ ಫೀಲ್ಡ್ ಮೇಲೆ ಇರಬೇಕು. ಕಮಿಷನರ್ಗಳು ಇರಬೇಕು, ಚೀಫ್ ಇಂಜಿನಿಯರ್ಗಳು ಇರಬೇಕು, ಸೂಪರಿಂಟೆಂಡೆಂಟ್ ಇಂಜಿನಿಯರ್ಗಳು ಇರಬೇಕು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಇರಬೇಕು. ಫೀಲ್ಡ್ ಮೇಲೆ ಇರಬೇಕು. ಸೂಪರ್ವೈಸ್ ಮಾಡದೆ ಹೋದ್ರೆ ಕೆಲಸ ಆಗಲ್ಲ.
ಜೊತೆಗೆ ಕ್ವಾಲಿಟಿನಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಬಾರದು. ಕ್ವಾಲಿಟಿ ರಸ್ತೆಗಳನ್ನು ಮಾಡಬೇಕು. ಅದು ವೈಟ್ ಟಾಪಿಂಗ್ ರಸ್ತೆ ಇರಲಿ, ಟಾರ್ ಹಾಕ್ತಕ್ಕಂಥದ್ದು ರಸ್ತೆ ಇರಲಿ, ಗುಂಡಿ ಮುಚ್ಚತಕ್ಕಂಥ ಕೆಲಸ ಇರಲಿ, ಮತ್ತೆ ವೈಜ್ಞಾನಿಕವಾಗಿ ಗುಂಡಿಗಳನ್ನು ಮುಚ್ಚತಕ್ಕಂಥ ಕೆಲಸ ಆಗಬೇಕು. ಇಲ್ಲದೆ ಹೋದ್ರೆ ಧೂಳು ಜಾಸ್ತಿ ಆಗ್ತದೆ. ಇನ್ನು 15 ದಿನ ಆದ ತಕ್ಷಣ ಒಂದು ಮೀಟಿಂಗ್ ಮಾಡ್ತೀನಿ. ಎಷ್ಟು ಪ್ರೋಗ್ರೆಸ್ ಆಗಿದೆ, ಎಷ್ಟು ಕ್ವಾಲಿಟಿ ರಸ್ತೆಗಳಾಗಿದ್ದಾವೆ, ಮೋಟಾರಬಲ್ ರಸ್ತೆ, ಮತ್ತೆ ಗುಂಡಿಗಳು ಯಾವ ರೀತಿ ಮುಚ್ಚಿದ್ದಾರೆ, ಎಷ್ಟು ಗುಂಡಿಗಳು ಮುಚ್ಚಿದ್ದಾರೆ, ಇನ್ನೂ ಎಷ್ಟು ಗುಂಡಿಗಳಿದ್ದಾವೆ. ಒಂದು ತಿಂಗಳಲ್ಲಿ 2 ಮೀಟಿಂಗ್ಗಳು ಮಾಡ್ತೀನಿ. ಇನ್ನು 15 ದಿನ ಆದ ತಕ್ಷಣ ಒಂದು ಮೀಟಿಂಗ್ ಮಾಡ್ತೀನಿ. ಎಷ್ಟು ಪ್ರೋಗ್ರೆಸ್ ಆಗಿದೆ, ಎಷ್ಟು ಕ್ವಾಲಿಟಿ ರಸ್ತೆಗಳಾಗಿದ್ದಾವೆ, ಮೋಟಾರಬಲ್ ರಸ್ತೆ, ಮತ್ತೆ ಗುಂಡಿಗಳು ಯಾವ ರೀತಿ ಮುಚ್ಚಿದ್ದಾರೆ, ಎಷ್ಟು ಗುಂಡಿಗಳು ಮುಚ್ಚಿದ್ದಾರೆ, ಇನ್ನೂ ಎಷ್ಟು ಗುಂಡಿಗಳಿದ್ದಾವೆ. ಒಂದು ತಿಂಗಳಲ್ಲಿ 2 ಮೀಟಿಂಗ್ಗಳು ಮಾಡ್ತೀನಿ. ಇನ್ನು 15 ದಿನ ಆದ ತಕ್ಷಣ ಒಂದು ಮೀಟಿಂಗ್ ಮಾಡ್ತೀನಿ. ಎಷ್ಟು ಪ್ರೋಗ್ರೆಸ್ ಆಗಿದೆ, ಎಷ್ಟು ಕ್ವಾಲಿಟಿ ರಸ್ತೆಗಳಾಗಿದ್ದಾವೆ, ಮೋಟಾರಬಲ್ ರಸ್ತೆ, ಮತ್ತೆ ಗುಂಡಿಗಳು ಯಾವ ರೀತಿ ಮುಚ್ಚಿದ್ದಾರೆ, ಎಷ್ಟು ಗುಂಡಿಗಳು ಮುಚ್ಚಿದ್ದಾರೆ, ಇನ್ನೂ ಎಷ್ಟು ಗುಂಡಿಗಳಿದ್ದಾವೆ. ಒಂದು ತಿಂಗಳಲ್ಲಿ 2 ಮೀಟಿಂಗ್ಗಳು ಮಾಡ್ತೀನಿ. ಇನ್ನು 15 ದಿನ ಆದ ತಕ್ಷಣ ಒಂದು ಮೀಟಿಂಗ್ ಮಾಡ್ತೀನಿ. ಎಷ್ಟು ಪ್ರೋಗ್ರೆಸ್ ಆಗಿದೆ, ಎಷ್ಟು ಕ್ವಾಲಿಟಿ ರಸ್ತೆಗಳಾಗಿದ್ದಾವೆ, ಮೋಟಾರಬಲ್ ರಸ್ತೆ, ಮತ್ತೆ ಗುಂಡಿಗಳು ಯಾವ ರೀತಿ ಮುಚ್ಚಿದ್ದಾರೆ, ಎಷ್ಟು ಗುಂಡಿಗಳು ಮುಚ್ಚಿದ್ದಾರೆ, ಇನ್ನೂ ಎಷ್ಟು ಗುಂಡಿಗಳಿದ್ದಾವೆ. ಒಂದು ತಿಂಗಳಲ್ಲಿ 2 ಮೀಟಿಂಗ್ಗಳು ಮಾಡ್ತೀನಿ. ಸೊ ಈ ಪಾರ್ಟೋಲ್ಸ್ಗಳನ್ನು ಮೋಟಾರಬಲ್ ರೋಡ್ಸ್ ಮಾಡ್ತಕ್ಕಂಥದ್ದು, ಅಂದರೆ ಯಾವುದೇ ತಿರುಗಾಡಲಿಕ್ಕೆ ತೊಂದರೆ ಆಗದ ರೀತಿಯಲ್ಲಿ, ಅದು ಸ್ಕೂಟರ್ಗಳಿರ್ಬೋದು, ಕಾರ್ಗಳಿರ್ಬೋದು, ಬಸ್ಗಳಿರ್ಬೋದು, ಟ್ರಕ್ಗಳಿರ್ಬೋದು, ಇವು ಆಮೇಲೆ ಟ್ಯಾಂಕರ್ಸ್, ಲಾರಿ ಥರ ಇರ್ತಕ್ಕಂಥವು, ಇವುಗಳಿಗೆ ಈ ಕುರಿತ ಹೆಚ್ಚಿನ ಅಪ್ಡೇಟ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಈರಣ್ಣ ಬಸವ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಈರಣ್ಣ, ಇವತ್ತು ಜಿಬಿಎ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ನಡೆಸಿರುವಂತದ್ದು. ರಸ್ತೆ ಗುಂಡಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ತರಾಟೆಯನ್ನು ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಆಗಿದೆ ಇವತ್ತು? ನಿತಿನ್, ಇವತ್ತು ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಇನ್ನಾದ್ರೂ ತಿಲಾಂಜಲಿ ಬೀಳುತ್ತಾ ಅನ್ನೋ ಪ್ರಶ್ನೆ ಇದ್ದಿದೆ. ಯಾಕಂದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ರಸ್ತೆ ಗುಂಡಿಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇವತ್ತು ವಿಶೇಷ ಸಭೆ ಕರೆಸಿದ್ರು. ಈ ಸಭೆಯಲ್ಲಿ ಡಿಸಿಎಂ ಆದಿಯಾಗಿ ಬೆಂಗಳೂರು ಭಾಗದ ಸಚಿವರು ಮತ್ತು ಜಿಬಿ ಅಧಿಕಾರಿಗಳು ಭಾಗಿಯಾಗಿದ್ರು. ಇದರಲ್ಲಿ ಪ್ರಮುಖವಾಗಿ 4-5 ಅಂಶ ಉಲ್ಲೇಖ ಮಾಡಬೇಕು. ಮೊದಲನೇದಾಗಿ, ಸಭೆ ಯಾವಾಗ ಶುರುವಾಯಿತು ಆಗ್ಲಿಂದಲೇ ಅಧಿಕಾರಿಗಳ ವಿರುದ್ಧ ಸಿಎಂ ಅವರು ಆಕ್ರೋಶ ಹೊರಹಾಕಿದ್ರು. ಅದೆಷ್ಟರ ಮಟ್ಟಿಗೆ ಅಂದ್ರೆ, ಗುಂಡಿ ಮುಚ್ಲಿಕ್ಕಂದ್ರೆ ನೀವು ಯಾಕಿದ್ದೀರಾ, ನಿಮ್ಮಿಂದ ಕೆಟ್ಟ ಹೆಸರು ಸರ್ಕಾರಕ್ಕೆ ಬರ್ತಿದೆ, ನಿಮ್ಗೆ ನಾಚಿಕೆ ಆಗಲ್ವಾ, ಅದು ಇದು ಅಂತ ಅವ್ರಿಗೆ ಬೈದ್ರು. ಇದಲ್ಲದೆ ನೀವು ಎಂಜಿನಿಯರಿಂಗ್ ಓದಿದ್ವಿ ಯಾಕೆ, ಇನ್ನಾದ್ರೂ ಕೆಲಸಕ್ಕೆ ಸರಿಯಾಗಿ ಕೆಲಸ ಮಾಡಿ ಅಂತ ಅಂದ್ರು. ಅದ್ರ ಜೊತೆ ಅವರು ವೈಜ್ಞಾನಿಕವಾಗಿ ಕೆಲಸ ಮಾಡೋದಾದ್ರೆ ಮಾಡಿ, ಇಲ್ಲಿಕಂದ್ರೆ ರಾಜೀನಾಮೆ ಕೊಟ್ಟು ಹೋಗಿ, ಇಲ್ಲಿಕಂದ್ರೆ ನಾನೇ ಅಮಾನತು ಮಾಡ್ತೀನಿ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಇದ್ರ ಜೊತೆ ಮೆಟ್ರೋ ಅಧಿಕಾರಿಗಳು ಮತ್ತು ಜಿಬಿಎ ಮತ್ತು ಜಲಮಂಡಳಿ, ಬೆಸ್ಕಾಂ ಮತ್ತು ಬಿಡಿಎ ಅಧಿಕಾರಿಗಳು ಏನು ಇಲಾಖೆಗಳ ಮಧ್ಯೆ ಸಮನ್ವಯ ಕೊರತೆ ಇದೆ, ಅದನ್ನ ಸರಿಪಡಿಸಿದ್ರೆ ರಸ್ತೆ ಗುಂಡಿಗಳು ಸರಿ ಆಗ್ತವೆ ಅಂತ ಹೇಳಿದ್ರು. ಇದ್ರ ಜೊತೆ ಇನ್ನು 15 ದಿನಕ್ಕೊಮ್ಮೆ ನಾನು ಮೀಟಿಂಗ್ ಮಾಡ್ತೀನಿ, ಅಂದ್ರೆ 1 ತಿಂಗಳಲ್ಲಿ 2 ಬಾರಿ ಮೀಟಿಂಗ್ ಮಾಡ್ತೀನಿ. ನೀವು ಎಷ್ಟು ಸರಿಯಾಗಿ ಕೆಲಸ ಮಾಡಿದ್ದೀರಿ, ಎಷ್ಟು ಕ್ವಾಲಿಟಿಯಾಗಿ ಕೆಲಸ ಮಾಡಿದ್ದೀರಿ, ಏನೆಲ್ಲ ಕೆಲಸ ಮಾಡಿದ್ದೀರಿ ಅಂತ ನಾನು ನಿಮ್ಮಿಂದ ಮಾಹಿತಿ ಪಡಿತೇನೆ. ಅದರಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಧಿಕಾರಿಗಳ ತಲೆದಂಡ ಪಕ್ಕ ಅಂತ ಸಿಎಂ ಅವರು ಇವತ್ತು ಸೂಚನೆಯನ್ನ ಕೊಟ್ಟಿದ್ದಾರೆ. ಇದ್ರ ಜೊತೆ ಸಿಎಂ ಅವರು ಪ್ರಮುಖವಾಗಿ ಕ್ವಾಲಿಟಿ, ರಸ್ತೆಗಳ ಕ್ವಾಲಿಟಿ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಎಷ್ಟು ಕ್ವಾಲಿಟಿಯಾಗಿ ರಸ್ತೆ ಮಾಡ್ತೀರಿ ಅಷ್ಟು ನೀಟಾಗಿ ರಸ್ತೆ ರೆಡಿ ಆಗ್ತವೆ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಸಿಎಂ ಅವರು ಅಧಿಕಾರಿಗಳಿಗೆ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ನಿಮ್ಮಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ, ಜನರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ, ಇದರಿಂದ ನಮ್ಗೆ ಸಮಸ್ಯೆ ಆಗತ್ತೆ, ಇನ್ನಾದ್ರೂ ಸರಿಯಾಗಿ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಇದ್ರ ಜೊತೆ ಮುಂದಿನ 1 ತಿಂಗಳು, ಅಂದ್ರೆ ಇಷ್ಟು ದಿನ ಆಕ್ರೋಶ ಭರಿತ ಮತ್ತು ವಾರ್ನಿಂಗ್ ಅಷ್ಟೇ ಕೊಟ್ಟಿದ್ರು. ಬಟ್ ಈಗ ಕೊಟ್ಟಿರೋ ಡೆಡ್ ಲೈನ್ ಕೇವಲ 1 ತಿಂಗಳು, ಅಂದ್ರೆ ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗೆ.